ಅದು ಯಾವಾಗಲೂ ಹೀಗೆ. ನಾನು ಎಂತ ಹೇಳಿದ್ರು ಬೈಯದೆ, ಚೂರು ನಿಧಾನ ಮಾತಾಡೋಣ ಅಂತ ನೋಡಲ್ಲ. ಇಂಥ ಇದರಲ್ಲೂ ಅದೇ ತಂಗಿಗೆ ಬೇಕಾದ್ರೆ ಎಂಥದಾರು ಹೇಳಿದ್ರೆ ಎಷ್ಟು ನಿಧಾನದಿಂದ ಪಾಲಿಸ್ ಮಾಡಿ ಕೇಳ್ತಾರೆ. ನನ್ನ ಕಂಡ್ರೆ ಹೀಗೆ ಎಲ್ಲೂ ಹೋದರೂ ಬೈಸ್ಕೊಳ್ಳೋದೇ ಬರ್ದಿದ್ದು ನನ್ನ ಹಣೆಯಲ್ಲಿ. ಅಲ್ಲಿ ಹೋದ್ರೆ ಅಮ್ಮನ ಹತ್ರನಾರು ಹೋಗಲಿ ಅಮ್ಮ ಅಂತ ಆಯ್ತು, ಅಣ್ಣನ ಹೆಂಡತಿ ಹತ್ರನೂ ಬೈಸ್ಕೋಬೇಕು, ಇಲ್ಲಿ ಬಂದರೆ ಇವ್ರ ಹತ್ರ ಬೈಸ್ಕೋಬೇಕು. ಅದೇ ಹೇಳೋದು, ಇನ್ನು ಮಾತ್ರ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇದ್ದು ಬಿಡ್ತೀನಿ. ಬರೋಕ್ಕೆ ಬಂದ್ಕೊಂಡಾರೆ, ಈಗ ಬಂದ್ಕೊಂಡು ಎಂತ ಕಷ್ಟ ಅರ್ಜೆಂಟ್ ಮಾಡದೆ ಕೇಳ್ತಾ ಇರ್ತಾರೆ. ಸ್ವಲ್ಪ ಲೇಟಾಗಿ ಬಂದಿದ್ರೆ ನಾನು ಎಂತ ಹೇಳ್ತಿರಲ್ಲ. ಇನ್ನು ಯಾರು ಬರೋಕ್ಕೆ ಹೇಳಿದ್ರು ಕೆಲಸ ಬಿಟ್ಟು. ಉದಣಿ, ನೀ ಮಾಡೋದು ಹಂಗೆ ಮರೆಯ. ಒಂದೊಂದು ಸತಿ ಎಂತ ಆಗ್ತದೆ ನೋಡ ನಿಂಗೆ. ಆ ಥರ ಮುಖ ಕಿಂದರ್ಸ್ಕೊಂಡು ಎಂತಕ್ಕೆ ಬೈಬೇಕಿತ್ತು? ಅಂಥದ್ದು ತಲೆ ಹೋಗಂಥದ್ದು ಏನಾತ? ಏನು ಹೇಳ್ತಾ ಮುಲ್ಕಿಡೋದೇನು? ಹೋದ್ರೆ ಸ್ವಲ್ಪ ಮಾತಾಡ್ಸ. ಈಗ ಹಿಂದೆಲ್ಲ ಹಂಗೆ ಅಳಿಸ್ತಾರಣ್ಣ, ಅಷ್ಟು ಗೊತ್ತಾಗಲ್ಲ ನನಗೆ. ಅಮ್ಮ, ನೀ ಸ್ವಲ್ಪ ಸುಮ್ಮನಿರು. ನಿನ್ನ ಸಲಿಗೆಯಿಂದನೇ ಅರ್ಧ ಎಲ್ಲ ಆಗಿದ್ದು. ಹೆಂಗೆ ಅರ್ಜೆಂಟ್ ಮಾಡ್ತು ನಿನ್ನೆ ಅಲ್ಲಿ ಗೊತ್ತಾ? ಎಂತ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ ಅಂತ ಹೇಳಿದ್ರು ಕೇಳಂಗಿಲ್ಲ. ಬನ್ನಿ ನೀವು ತಕ್ಷಣ ಬನ್ನಿ. ಏನು ಕಾಶಿನ ಸ್ವಲ್ಪ ಲೇಟಾಗಿ ಬರ್ತೀನಿ, ರಾತ್ರಿ ಆದರೂ ಅಡ್ಡಿಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದಾಗಲ್ಲಂತೆ. ಅಷ್ಟಿದ್ದೇಳು ಅಪ್ಪನ ಹತ್ರ ತಂದು ಬಿಟ್ಟು ಹೋಗೋಕ್ಕೆ ಹೇಳಬೇಕು. ಇಲ್ಲಿರು ಒಂದು ದಿವಸ ಅಲ್ಲೇ ಇದ್ದಕ್ಕೂ ಏನಾಗ್ತೈತಿ? ಏನು ಬೇರೆಯವ್ರ ಮನೇನಾ? ಕರ್ಕೊಂಡು ಹೋಗಿ ಅಂದಕ್ಕೂ ಕರ್ಕೊಂಡು ಹೋಗ್ಬೇಕು, ಕರ್ಕೊಬನ್ನಿ ಅಂದಕ್ಕೂ ಕರ್ಕೊಬಂದು ಬಿಡ್ಬೇಕು. ಇವ್ರ ಮನೆ ಜನ ಅಂದ್ಕೊಂಡಾರೆ. ನೀವು ಹೋಗಿ ಮರ ಯಾತ್ಲಾಗೆ ತಲೆಯೆಲ್ಲ ಮಾತಾಡ್ತಾ ಇರಬೇಡ. ಹೋಗುಂಚೆ ಸಂಧಾನ ಮಾಡಲಿ. ಅಲ್ಲ ಬೂಸ್ರಿ ಹಿಂಗ್ಸ ಹಂಗೆ ಕಣ್ಣಲ್ಲಿ ನೀರು ಹಾಕ್ತಾ ಮಲ್ಕಿಂದ್ರೆ ಹೌದಲ್ಲ? ಹೋಗಲ್ಲ, ಹೋಗಿ ಊಟಕ್ಕೆ ಇರ್ಸ್ಕಿ ಬಾ. ನೀನೇ ಹೋಗಿ, ನಾನೀಗ ಊಟಕ್ಕೆ ಕರಿತಾ ಬರಲ್ಲ. ನಿನ್ನೆ ಬಂದಾಗಿದೆ, ಹೇಳಷ್ಟೆಲ್ಲ ಹೇಳಾಗಿದೆ. ಇವತ್ತೆ ಅಂತ ಅದನ್ನೇ ತಗೊಂಡು ಇದು ಮಾಡಬೇಕಿತ್ತು ನೋಡೋಣ. ಹೇಳ, ನಂಗಾದ್ರೂ ಹೇಳ್ತೀಯ, ಯಾವ್ದಾದ್ರು ಒಂದು ಸಿಕ್ಕಿದ್ರೆ ಅದನ್ನೇ ಎಳಿತಿರ್ತೀಯ ಅಂತ ಹೇಳಿ ಕೇಳ್ತಾನ? ಹೋಗಿ ಊಟಕ್ಕೆ ಇರ್ಸ್ಕಿ ಬರ, ಹೋಗ. ಊಟಕ್ಕೆ ಬರ್ಬೇಕಂತೆ ಅಮ್ಮ ಹೇಳಿದ್ದು. ಹೇಳೆ ಎದ್ದು ಊಟ ಮಾಡೇ ಮಲ್ಕಿಬೇಕಂತೆ. ಇಷ್ಟು ಹೊತ್ತಿಗೆ ನೋಡಿದ್ರು ಮಲ್ಕಿಂಡೇ ಇರೋದಪ್ಪ. ಹೇಳಿದ್ದು ಕೇಳಿಸ್ತಾನೆ? ಅಮ್ಮ ಹೇಳಿದ್ದು ಊಟಕ್ಕೆ ಬರ್ಬೇಕಂತೆ, ಊಟ ಮಾಡಿ ಮಲ್ಕೇಳೆ. ನಂಗೆ ಊಟ ಬೇಡ, ಊಟ ಮಾಡಲ್ಲ ನಾನು. ಓ ಹೌದಾ? ಎಂತ ಇವತ್ತು ಯಾವ ವಾರ? ಗುರುವಾರ ಒಪ್ಪತ್ತಾ? ಯಾವತ್ತಿಂದ ಮರತೆ? ಒಪ್ಪತ್ತು ಇಲ್ಲ, ಏನೂ ಇಲ್ಲ. ನನಗೀಗ ಹಸು ಇಲ್ಲ, ಅದಕ್ಕೆ ಊಟ ಮಾಡಲ್ಲ. ನಿಂಗೆ ಹಸು ಇಲ್ದಿದ್ರೆ ನೀನು ಊಟ ಮಾಡದೇ ಇದ್ರೆ ಬಿಡು, ನಾನೇನು ಬೇಡ ಅನ್ನಲ್ಲ. ನನ್ನ ಮಗಳಿಗೆ ಹಸು ಆಗ್ತದಲ್ಲಿ. ನಾಳೆ ಕಡಿಕ ಅದು ಬಂದಳ, ಅಪ್ಪ ನಂಗೆ ಯಾಕೆ ಅವತ್ತು ಊಟ ಹಾಕಿರ್ಲ ಕೇಳಿದ್ರೆ ನಾನೆಂತ ಹೇಳದ? ಹೇಳು ಊಟ ಮಾಡ್ಮಲ್ಕೆ ಹೇಳ. ನಂಗೆ ಗೊತ್ತಾಗ್ತದೆ ಯಾರಿಗೆ ಹುಷಾರಾದರೆ ಎಷ್ಟು ಊಟ ಮಾಡಬೇಕು ಏನು ಅಂತ ಅದನ್ನೆಲ್ಲ ಏನು ಹೇಳೋದು ಬೇಡ. ಪಲ್ಲವಿ, ತಲೆ ಹರಟೆ ಮಾಡಬೇಡ, ನಿಧಾನದಿಂದ ಹೇಳಷ್ಟು ಹೊತ್ತು ಹೇಳೋದು. ನೀನು ಊಟ ಮಾಡಿ ಮಲ್ಕೆಡೆ. ಅಲ್ಲಿ ಅಮ್ಮ ಕಾಯ್ತಾ ಅದೇ ಪಾಪ, ಹಗ್ಲಿಡಿ ಕೆಲಸ ಮಾಡೋದು. ಈಗ ಹೊತ್ತಿಗೆ ಸರಿ ಊಟ ಮಾಡಿ ಮಲಗೋದು ಬೇಡ. ನಾನೇನು ಬೇಡ ಅನ್ನ, ಈಗ ನಂಗೆ ಊಟ ಬೇಡ ಅಷ್ಟೇ. ಎಷ್ಟೆಲ್ಲ ಬೈಕೊಂಡು ಈಗ ಬಂದು ಊಟ ಮಾಡ್ಬೇಕಂತ ಯಾರಿಗೆ ಊಟ ಸೇರ್ತದೆ? ಅಲ್ಲಿ ಹೋದರೂ ಬೈಸ್ಕೊಳ್ಳೋದು ಎಲ್ಲರ ಹತ್ರ, ಇಲ್ಲಿ ಬಂದರೂ ಬೈಸ್ಕೊಳ್ಳೋದು. ನಾನೊಬ್ಳು ಬೈಸ್ಕೊಳ್ಳೋಕ್ಕೆ ಹುಟ್ಟಿದಂಗೆ ಅದೇ. ಓ, ಅಲ್ಲಿ ಯಾರೋ ಬೈದಿದ್ದಕ್ಕೆ ನೀನು ಅರ್ಜೆಂಟಾಗಿ ಬಂದು ಕರ್ಕೊಂಡೋಗಿ ಅಂದಿದ್ದ? ಯಾರು ಹೇಳು? ನನ್ನ ಹೆಂಡ್ತಿಗೆ ಬೈದಾರ ಅದು ಯಾರು ಹೇಳು? ಹೋತೀನಿ ನಾನು, ನಾಳೆ ಬೆಳಿಗ್ಗೆ ಹೋಗ್ತೀನಿ. ಏನು ಅಷ್ಟು ಸದರ ಅಂತ ತಿಳ್ಕೊಂಡಾರಂತ ಅವರು? ಕಳಿಸಿದ್ದೇ ಹೆಚ್ಚು. ನಾಳೆ ಹೋಗ್ತೀನಿ ನಾನು, ನಾಳೆ ಹೋಗಿ ಬೈದು ಬರ್ತೀನಿ ಊಟಕ್ಕೆ. ನಾನೇನು ಸಣ್ಣ ಮಗು ಅಲ್ಲ ಆ ಥರ ಹೇಳ್ದಕ್ಕೂ ನಂಬ್ಕೊಂಡಿರೋಕ್ಕೆ. ಗೊತ್ತಾಗ್ತದೆ ನನಗೂ ಸುಳ್ಳು ಹೇಳೋದು ಅಂತ. ಇಲ್ಲ ಕಣೆ ಪಲ್ಲವಿ, ಸೀರಿಯಸ್ ಆಗಿ ಹೇಳಿದ್ದು ಇದನ್ನು ಮಾತ್ರ. ಯಾರು ಬೈದಿದ್ದು? ಯಾರು ಹೇಳು? ನಿನ್ನಪ್ಪ ಬೈದಿದ್ದ? ಎಂತ ಆಗ್ಯದಂಥವ್ರಿಗೆ ಬೈಯಕ್ಕೆ? ಮನೇಲಿ ಸೊಸೆ ಎದುರಿಗೆ ಯಾರು ಇಲ್ದಿದ್ರು ಅದಾರು ಒಂಥರ ಅಂತ ಸುಮ್ಮನೆ ಬೈಯಕ್ಕೆ. ಅದಕ್ಕೆ ಹೇಳಿದೆ ನಾನು ಅವತ್ತು, ಬೇಡ ನೀನು ಹೋಗೋದು ಅಂತ. ಹೇಳ್ದಿದ್ದು ಮಾತು ಕೇಳಿದ್ಯಾ? ಇನ್ನೊಂದು ಸತಿ ಮಾತ್ರ ಕಳಿಸಲ್ಲ ನೋಡಿ ನಿನ್ನ ಅಲ್ಲಿಗೆ. ನಿಮಗೊಂದು ಯಾವಾಗಲೂ ಅಪ್ಪನೇ ಕಾಣೋದು, ಬೇರೆ ಯಾರು ಕಾಣ್ತಾರನೋ? ಅಪ್ಪೇನು ಬೈದಿದ್ದಲ್ಲ ನನಗೆ.
ಮತ್ತೆ ಯಾರು ನಿನ್ನ ಅಮ್ಮನ? ಹೋಗಲಿ ಬಿಡು, ಅಮ್ಮ ಅಲ್ಲ. ಅಮ್ಮನೂ ಅಲ್ಲ. ಕೂಗ್ಬೇಡ, ಸ್ವಲ್ಪ ನಿಧಾನ ಮಾತಾಡ. ಅಪ್ಪನೂ ಅಲ್ಲ, ಅಮ್ಮನೂ ಅಲ್ಲ. ಯಾರು? ಪವನ್ ಬಂದಾರ ಮನೆಗೆ? ಸುಮ್ಮನೆ ಇರಿ ನೀವು, ಅವ್ರು ಯಾರು ಅಲ್ಲ. ಒತ್ತಿಗೆ ಬೈದಿದ್ದು ಗೊತ್ತಾ? ಎಂತ ಮಾತಾಡೋಕೆ ಹೋದ್ರೂ ಬೈಯೋಕ್ಕೆ ಬರ್ತಾರೆ. ಒಂದೊಂದು ಸರಿ ಚೆನ್ನಾಗಿ ಮಾತಾಡ್ತಾರೆ, ಒಂದೊಂದು ಸರಿ ಎಂತ ನೀವು ಯಾರು ಕೇಳೋಕ್ಕೆ ಹಂಗೆ ಹಿಂಗೆ ಅಂತಾರೆ. ಆನಂತರ ಸಿಟ್ಟು ಬಂದು ಸಾಯಿನಾರೆ. ಅಮ್ಮನೂ ಈಗ ಅವ್ರ ಪರನೇ, ಅವ್ರು ಏನು ಹೇಳಿದ್ರು ಸರಿ, ನೀನೊಂಚೂರು ಸುಧಾರಿಸ್ಕೆ ಅಂತದ್ದು. ನನಗೂ ಸಾಕಾಗೋತಪ್ಪ. ನೀನೆಂಥದ್ದು ಹೇಳ್ದೇನೋ, ಮತ್ತೇನು ಸುಮ್ಮನೆ ಏನು ಬೈಯಲ್ಲ ಬಿಡು. ನೀನು ಅಂತ ಹೇಳಿದೆ? ಅವ್ರು ಯಾಕೆ ಬೈತಾರೆ ನಿಂಗೆ? ಅವ್ರು ಹಾಗೆ ಒಂದು ಸುತ್ತು ಕಮ್ಮಿ ಆಧಾರ ಹಂಗೆ ಮಾಡೋದು. ಸುಮ್ಮನೆನಾರು ಬೈತಿರ್ತಾರೆ. ಅಂಥದ್ದೇನು ಹೆಂಗಿರ್ತಾನೇನಪ್ಪ ಅವ್ರ ಜೊತೆ ಅಣ್ಣ. ನಿಮ್ಗೆ ಹಾಗಿದ್ದರೆ ಸಿಕ್ಕಬೇಕಿತ್ತು, ಅವಾಗ ಗೊತ್ತಾಗ್ತಿತ್ತು. ಸೀರಿಯಸ್ ವಿಚಾರ ಇದು, ಒಟ್ಟರಸಿ ಮಾತಾಡಬೇಡ. ಹೇಳು, ಹೌದಾ ಅವ್ರು ಸುಮ್ಮನೆ ಎಲ್ಲ ಬೈತಾ ಇರೋದು ಹೌದಾ? ಎಂತಕ್ಕೆ ನೀನೇನಾದ್ರು ಹೇಳಿದಕ್ಕೆ ಬೈದ್ರಾ ಅಲ್ಲ ಸುಮ್ಮನೆ ಬೈತಿದ್ರಾ? ಸುಮ್ಮನೆ ಅಂತ ಹೇಳ್ತೀನಿ, ಮತ್ತೆ ಅದನ್ನೇ ಕೇಳ್ತಾರೆ. ಎಷ್ಟು ಸತಿ ಅಂತ ಹೇಳೋದು? ಈಗ ನೀವು ಬೈಯಲ್ಲ ನನಗೆ, ಅದೇ ಥರ ಸುಮ್ಮನೆ ಒಂದೊಂದು ಸತಿ ನಗಾಡ್ಕೊಂಡು ಮಾತಾಡ್ಕೊಂಡು ಎಷ್ಟು ಚಂದ ಇರ್ತಾರೆ. ಎಂಥ ಡ್ರೆಸ್ ಎಲ್ಲ ಯಾವ್ದು ಇಷ್ಟ ನೀವು ತಗೊಳ್ಳಿ ಹಾಗೆಲ್ಲ ಹೇಳೋದೆಲ್ಲ ಸಮ. ಮತ್ತೊಂದು ಸತಿ ಎಂಥದ್ದೇನಪ್ಪ ಅವ್ರಿಗೆ. ಈಗ ಮೊನ್ನೆ ಇದ್ದ ಅಂತೂ ಬರೀ ಅವಳು ಕೂತ್ರೋಳು, ಮಲಗಿದ್ರೋಳು, ನಿತ್ರೋಳು. ನಾನು ಹಂಗಾರೆ ಪಾಪ ಮನೆ ಮೇಲೆ ನೆನಪು ಆತೇನೋ, ಹಣ್ಣು ಬೇರೆ ಇಲ್ಲಲ್ಲ ಅಂಥೇಳಿ ಎಂತಕ್ರಿ ಬೇಜಾರಲ್ಲಿದ್ದೀರಲ್ಲ ಅಂತ ಅಷ್ಟೇ ಕೇಳಿದ್ದು. ಅದಕ್ಕೆ ಒಂದು ಸಿಟ್ಟು ಮಾಡಿದ್ರು ಅಷ್ಟಿಷ್ಟಲ್ಲ. ಸಿಟ್ಟು ಬಂದು ಸಾಯ್ನಾರೆ. ನಮ್ಮ ಅಮ್ಮ ಒಂದು ಮತ್ತೆ ಏನು ಹೇಳಬೇಡ, ಅದಕ್ಕೆ ಅಂಥದ್ದು ಹೇಳಬೇಡ, ಸುಮ್ಮನಿರು ಅಂತ. ಅಪ್ಪಗೆ ಸಿಟ್ಟೇ ಬಂದಿತ್ತು. ನಾನು ಸ್ವಲ್ಪ ಹೇಳಿದರೆ ಸರಿ ಬೈತಿದ್ರು, ನಾನೇ ಮತ್ತು ಸುಮ್ಮನಾದೆ. ಪಾಪ ಎಂತಕ್ಕೆ ಅಂತ ಹೇಳ್ತಿದ್ರು ಅಪ್ಪ. ಅವ್ರ ಅಪ್ಪಗೆ ಫೋನ್ ಮಾಡ್ತಾರಂತೆ ಏನಿದು ಅಂತ. ನನಗೆ ಯಾಕೋ ಒಂಥರ ಅನ್ನಿಸ್ತದಪ್ಪ ಅವ್ರನ್ನ ನೋಡಿದ್ರೆ. ಅದು ಯಾವ ಥರನೇನ ಗೊತ್ತಿದ್ದು ಮಂಗನ ಹಂಗೆ ಮಾತಾಡಬೇಡ. ನಾನು ಅವತ್ತೇ ಹೇಳಿರಲ್ಲ ನಿಂಗೆ, ಅವ್ರು ಸ್ವಲ್ಪ ಏನೋ ಸಮಸ್ಯೆ ಇದೆ, ಅದು ಕ್ರಮೇಣ ಸರಿ ಹೋಗ್ತದೆ, ನೀವೆಲ್ಲರೂ ಒಂದು ಸಪೋರ್ಟ್ ಮಾಡಬೇಕು ಅವರಿಗೆ ಅಂತ. ನೋಡಿದ್ರೆ ನೀನು ಜಗಳ ಮಾಡ್ಕೆ ಬಂದೀಯಾ? ನಿನ್ನ ಅಪ್ಪ ಅಂತೂ ಬಿಡು. ಈಗೆಂತ ಅವ್ರ ಅಪ್ಪಗೆ ಫೋನ್ ಮಾಡೋದಂತೆ? ಆಸ್ತಿ ಸಿಗ್ತದೆ, ಹುಡುಗಿ ಸಂಬಳ ತತ್ತದೆ, ಇದೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಈಗ ಹಿಂಗೆ ಅಂದಕ್ಕೂ ಅಪ್ಪಗೆ ಫೋನ್ ಮಾಡೋದಂತೆ. ಎಂತಕ್ಕಂತ ಅಪ್ಪಗೆ ಫೋನ್ ಮಾಡೋದು? ಏನೋ ನಂಗೆ ಗೊತ್ತಿಲ್ಲ, ನೀವು ಹೋಗಿ ಅವ್ರ ಹತ್ರನೇ ಕೇಳಿ. ನಿಮ್ಮ ಅಪ್ಪನ ಸುದ್ದಿ ಏನಾದ್ರು ಹೇಳ್ದಕ್ಕೂ ಬೈಯಕ್ಕೆ ರೆಡಿ ಇರ್ತೀರಿ. ಆಗಲಿ, ನಾ ಕೇಳೋದಾರ ಅವ್ರ ಹತ್ರನೇ ಕೇಳ್ತೀನಿ. ನೀನೀಗ ಹೇಳು, ಊಟಕ್ಕೆ ಕೇಳು, ಮಂಗನ ಹಂಗೆ ಮಾಡಬೇಡ. ಮಂಗ ಬಂದಿಲ್ಲ ಹಾಸಿಗೆ ಮೇಲೆ ಮಲ್ಗಲ್ಲ, ಮಂಗನ ಹಂಗೆ ಮಾಡಬೇಡ ಅನ್ನೋಕ್ಕೆ. ಏನು ಮಾಡೋದಪ್ಪ, ಪಾಪ ಪವನ ಸಿಕ್ಕಾಕೊಂಡ್ರು ಇವರ ಅಪ್ಪನ ದಸೆಯಿಂದ. ಏನು ಎಂತ ಯೋಚನೆ ಮಾಡ್ತಿದ್ದೀರಿ? ಯೋಚನೆ ಎಂತ ಇಲ್ಲ ಮಾರತಿ. ನೀನೆದ್ದು ಊಟಕ್ಕೆ ಬಾ. ಅಮ್ಮ ಪಾಪ ಅಲ್ಲಿ ಕಾಯ್ತಾ ಇದೆ. ಪುಣ್ಯಕ್ಕೆ ಅಪ್ಪಿನ್ನೂ ಊಟಕ್ಕೆ ಬರಲ್ಲ. ಅಪ್ಪ ಊಟಕ್ಕೆ ಬಂದಮೇಲೆ ನಮ್ಮ ತಟ್ಟೆ ಅಲ್ಲೇ ಇದ್ದಿದ್ದು ನೋಡಿದ್ರು ಬಲಿ ಬಿಡಿಸ್ತಾರೆ. ಒಳ್ಳೆ ಮತ್ತಲ್ಲೇ ಎದ್ದು ಬಾ ಬೇಗ.